ಸಪ್ಲಿಮೆಂಟ್ಸ್ ಗೆ ಮೇಲ್ಗೊಬ್ಬರ ಅಂತ ಕರೀತಾರೆ. ನಾವು ಯಾವ ರೀತಿ ಆಹಾರದ ಜೊತೆಗೆ ಆಹಾರದಲ್ಲಿ ಏನ್ ಸಿಗ್ತಾ ಅನ್ನೋದನ್ನ ಸಪ್ಲಿಮೆಂಟ್ ಮೂಲಕ ಯಾವ ರೀತಿ ತಿನ್ಬೇಕು, ಭೂಮಿಯಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಇರುವಂತ ಅಂಶಗಳನ್ನ ಭೂಮಿಯಲ್ಲಿ ಕೊಡಬೇಕು. ಅದ್ರಲ್ಲಿ ಏನ್ ಸಿಗ್ತಾ ಅನ್ನೋದನ್ನ ಮೇಲ್ಗೊಬ್ಬರದಲ್ಲಿ ಕೊಡಬೇಕು. ಬಟ್ ನಾವು ಏನ್ ಮಾಡ್ತಿದೀವಿ, ಕೊಟ್ಟಿಗೆ ಗೊಬ್ಬರ ಬಿಟ್ಬಿಟ್ಟು ಬೇರೆ ಮೇಲ್ಗೊಬ್ಬರದಲ್ಲೇ ಬೆಳೆ ಬೆಳಿತೀವಿ. ಆಗಲ್ಲ. ಅದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅರ್ಥ ಮಾಡ್ಕೊಂಡ್ರೆ ರೆಸಿಸ್ಟೆಂಟ್ ಪ್ರಾಡಕ್ಟ್ ಅಂತಾರೆ. ಕೊಟ್ಟಿಗೆ ಗೊಬ್ಬರ ಏನ್ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಕೆಲಸ ಮಾಡುತ್ತೆ ಸರ್ ಕೊಟ್ಟಿಗೆ ಗೊಬ್ಬರ? ಭೂಮಿ ಹದ ಮಾಡುತ್ತೆ, ಭೂಮಿಯಲ್ಲಿ ಮೆದು ಆಗುತ್ತೆ, ಭೂಮಿಯಲ್ಲಿ ನೀರು ಚೆನ್ನಾಗಿ ನಿಲ್ಲುತ್ತೆ, ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ, ಬೆಳೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಎಲ್ಲ ಬರ್ತಾ ಬರಲು ಅದೇ ಕೆಲಸ ರೆಸಿಸ್ಟೆಂಟ್ ಪ್ರಾಡಕ್ಟ್. ಏನಿರುತ್ತೆ ಸರ್ ಅಂದ್ರೆ ಇದರಲ್ಲಿ ಯೂರಿಕ್ ಆಸಿಡ್, ಫಾಲಿಕ್ ಆಸಿಡ್ ಇರುತ್ತೆ. ಇದು ಕೂಡ ಕೊಟ್ಟಿಗೆ ಗೊಬ್ಬರದಿಂದಲೇ ತಯಾರು ಮಾಡೋದು. ಇದು ಯಾವುದೇ ಕೆಮಿಕಲ್ ಅಲ್ಲ. ರೆಸಿಸ್ಟೆಂಟ್ ಪ್ರಾಡಕ್ಟ್ ಯಾವುದೇ ಕೆಮಿಕಲ್ ಅಲ್ಲ. ಇದು ಕೂಡ ಕೆಲವು ಭಾಗದಲ್ಲಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಅದಕ್ಕೆ ಅಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರದ ಅಂಶವನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಪ್ಯಾಕೇಜಿಂಗ್ ಮಾಡಿ, ಚಿಕ್ಕ ಚಿಕ್ಕ ಪ್ಯಾಕೇಜಿಂಗ್ ಮಾಡಿ ಪ್ರಾಡಕ್ಟ್ ಬಂದು ಇದರ ತಗೊಂಡ್ರೆ ಏನಾಗುತ್ತೆ, ಈಗ ಈ ರೀತಿ